ನೋಡ್ರಿ, ಸಾರ್ವಜನಿಕ ಆಡಳಿತದ ಪೋಸ್ಟ್ ಕಾರ್ಡ್ ದೃಷ್ಟಿಕೋನ ಅಂತ ಹೇಳಿ ಇಲ್ಲಿ ಎಲ್ ಡಿ ವೈಟ್ ಅವರು, ವುಡ್ರೋ ವಿಲ್ಸನ್ ಅವರು, ಡಿಮಾಕ್ ಅವರು, ಟೀಪ್ನರ್ ಅವರು ಮುಂತಾದ ಚಿಂತಕರು ಏನ್ ಮಾಡ್ತಾರಂದ್ರೆ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನ ಕುರಿತಂತೆ ವ್ಯಾಪಕವಾದಂತ ದೃಷ್ಟಿಕೋನವನ್ನು ಹೊಂದಿದ್ದಾರೆ. ಯಾರ್ರೀ? ವುಡ್ರೋ ವಿಲ್ಸನ್ ಅವರು, ಎಲ್ ಡಿ ವೈಟ್ ಅವರು, ಡಿಮಾಕ್ ಅವರು, ಪೀಪ್ನರ್ ಮುಂತಾದವ್ರು ಏನ್ ಮಾಡ್ತಾರಂದ್ರ ಸಾರ್ವಜನಿಕ ಆಡಳಿತ ವ್ಯಾಪ್ತಿಯನ್ನ ಕುರಿತಂಗೆ ಏನ್ ಅಂದ್ರ ವ್ಯಾಪಕವಾದಂತ ದೃಷ್ಟಿಕೋನವನ್ನ ಹೊಂದಿದ್ದಾರೆ. ಈ ನಿಗ್ರೋರವರ ಪ್ರಕಾರ ಸರ್ಕಾರದ 3 ಅಂಗಗಳು ಆಡಳಿತ ಅಧ್ಯಯನದ ಹಾಗೂ ಕಾರ್ಯಾಚರಣೆಯ ಭಾಗವಾಗಿವೆ ಎಂದಿದ್ದಾರೆ. ನಿಗ್ರೋರವ್ರು ಏನ್ ಹೇಳ್ತಾರ್ರಿ, ಸರ್ಕಾರದ 3 ಅಂಗಗಳಿದಾವಲ್ಲ, ಇವು ಆಡಳಿತ ಅಧ್ಯಯನದ ಹಾಗೂ ಕಾರ್ಯಾಚರಣೆಯ ಭಾಗವಾಗಿವೆ ಅಂತ ಹೇಳ್ತಾರೆ. ಲೂಥರ್ ಗುಲಿಕ್ ಅವರು, ಸೈಮನ್ ಅವರು, ಮರ್ಸನ್ ಅವರು ಈ ಮುಂತಾದ ಲೇಖಕರು ಏನ್ ಮಾಡ್ತಾರ್ರಿ, ಸಾರ್ವಜನಿಕ ಆಡಳಿತದ ಬಗ್ಗೆ ಸಂಕುಚಿತ ದೃಷ್ಟಿಕೋನವನ್ನ ಹೊಂದಿದ್ದಾರೆ. ಓಕೆ. ಹೆನ್ರಿ ಫಾಯಲ್ ಅವರ ಪ್ರಕಾರ ಯೋಜನೆ, ಸಂಘಟನೆ, ಆಜ್ಞಾಪನೆ, ಸಂಯೋಜನೆ, ನಿಯಂತ್ರಣ ಇವುಗಳನ್ನ ಸಾರ್ವಜನಿಕ ಆಡಳಿತ ಒಳಗೊಂಡಿದೆ ಅಂತ ಹೇಳಿ ಹೆನ್ರಿ ಫಾಯಲ್ ಏನ್ ಹೇಳ್ತಾರೆ, ಯೋಜನೆಯನ್ನ, ಸಂಯೋಜನೆಯನ್ನ, ಆಜ್ಞಾಪನೆಯನ್ನ, ಓಕೆ, ಸಂಘಟನೆಯನ್ನ, ನಿಯಂತ್ರಣವನ್ನ ಇವೆಲ್ಲವುಗಳನ್ನ ಏನ್ ಮಾಡಿದ್ರಿ ಸಾರ್ವಜನಿಕ ಆಡಳಿತ ಒಳಗೊಂಡಿದೆ ಅಂತಕ್ಕಂಥ ಮಾತನ್ನ ಹೆನ್ರಿ ಪಾಯಲ್ ಅವ್ರು ಹೇಳ್ತಾರೆ. ಈ ಪಾಯಲ್ ಅವ್ರು ಹೇಳ್ತಕ್ಕಂಥ ಈ ಅಭಿಪ್ರಾಯವನ್ನು ಏನ್ ಮಾಡ್ತಾರ್ರಿ, ಉರ್ವಿಕ್ ಅವರು ಸಮರ್ಥಿಸುತ್ತಾರೆ. ಉರ್ವಿಕ್ ಅವರು ಏನ್ ಮಾಡ್ತಾರ್ರಿ, ಸಮರ್ಥನೆ ಮಾಡ್ಕೊಳ್ತಾರೆ. ಪೆರಿ ಮ್ಯಾಕ್ವಿನ್ ಅವರ ಪ್ರಕಾರ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯು ಕೇವಲ ಮಾನವರು, ಸಾಮಗ್ರಿಗಳು ಮತ್ತು ವಿಧಾನ ಈ 3 ಅಂಶಗಳನ್ನ ಒಳಗೊಳ್ಳುತ್ತದೆ. ಪೆರಿ ಮ್ಯಾಕ್ವಿನ್ ಅವರ ಪ್ರಕಾರ, ಯಾರ ಪ್ರಕಾರ ಸಾರ್ವಜನಿಕ ಆಡಳಿತವು ಈ ಕೆಳಗಿನ 3 ಅಂಶಗಳನ್ನ ಮಾತ್ರ ಒಳಗೊಳ್ಳುತ್ತದೆ ಅಂತ ಕೇಳಬಹುದ್ರಿ. ಅವಾಗ ನಿಮ್ಗೆ ಗೊತ್ತಿರ್ಬೇಕು, ಪೆರಿ ಮ್ಯಾಕ್ವಿನ್ ಅವರ ಪ್ರಕಾರ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯು ಕೇವಲ ಮಾನವರು, ಸಾಮಗ್ರಿಗಳು ಮತ್ತು ವಿಧಾನ ಈ 3 ಅಂಶಗಳನ್ನ ಒಳಗೊಳ್ಳುತ್ತದೆ ಅಂತ ಹೇಳಿ ಹೇಳ್ತಾರೆ. ಓಕೆ. ಪ್ರೊಫೆಸರ್ ವಿಲ್ಲೋಬಿ ಅವರು ಏನ್ ಮಾಡ್ತಾರೆ, ಪ್ರೊಫೆಸರ್ ವಿಲ್ಲೋಬಿ ಅವರು ಸಾರ್ವಜನಿಕ ಆಡಳಿತದ ವ್ಯಾಪ್ತಿಗೆ 3 ಅಂಶಗಳು ಇಲ್ಲಿ ಏನ್ ಮಾಡ್ತಾರೆ ಅಂದ್ರ 5 ಅಂಶಗಳನ್ನ ಸೇರಿಸ್ತಾರೆ. ಪ್ರೊಫೆಸರ್ ವಿಲ್ಲೋಬಿ ಅವರು ಸಾರ್ವಜನಿಕ ಆಡಳಿತದ ವ್ಯಾಪ್ತಿಗೆ 5 ಪ್ರಮುಖ ಅಂಶಗಳನ್ನ ಸೇರಿಸ್ತಾರೆ. ಯಾವ್ಯಾವ ಅಂಶಗಳನ್ನ ಸೇರಿಸ್ತಾರೆ ನಾವು ನೋಡ್ತಾ ಹೋದಾಗ, ಮೊದಲನೇದಾಗಿ ಸಾಮಾನ್ಯ ಆಡಳಿತ, ಎರಡನೇದಾಗಿ ಸಂಘಟನೆ, ಮೂರನೇದಾಗಿ ಸಿಬ್ಬಂದಿ, ನಾಲ್ಕನೇದಾಗಿ ಸಾಮಗ್ರಿ ಸರಂಜಾಮು, ಐದನೇದಾಗಿ ಹಣಕಾಸು. ಓಕೆ. ಪ್ರೊಫೆಸರ್ ವಿಲ್ಲೋಬಿ ಅವರು ಏನ್ ಹೇಳ್ತಾರೆ, ಸಾರ್ವಜನಿಕ ಆಡಳಿತದ ವ್ಯಾಪ್ತಿಗೆ 5 ಅಂಶಗಳನ್ನ ಸೇರಿಸ್ತಾರೆ. ಅವು ಯಾವ ಅಂದಾಗ ಸಾಮಾನ್ಯ ಆಡಳಿತ, ಸಂಘಟನೆ, ಸಿಬ್ಬಂದಿ, ಸಾಮಗ್ರಿ ಮತ್ತು ಸರಂಜಾಮು ಮತ್ತು ಪೂರೈಕೆ, ಹಣಕಾಸು. ಈ 5ನ್ನ ಏನ್ ಮಾಡ್ತಾರೆ ಅಂದ್ರೆ ಅವರು ಸೇರಿಸ್ತಾರೆ. ಓಕೆ. ಈಗ ಅತ್ಯಂತ ಪ್ರಮುಖವಾದಂತ ಪಾಯಿಂಟ್ ಯಾವ್ದಂದ್ರ ಲೂಥರ್ ಗುಲಿಕ್ ಅವರು ಸಾರ್ವಜನಿಕ ಆಡಳಿತದಲ್ಲಿ ಬರ್ತಕ್ಕಂತ ಅತ್ಯಂತ ಪ್ರಮುಖವಾದಂತ ಹೆಸರು ಯಾವ್ದು ಅಂತಂದಾಗ ಲೂಥರ್ ಗುಲಿಕ್ ಅವರು. ಈ ಲೂಥರ್ ಗುಲಿಕ್ ಅವ್ರು ಏನ್ ಮಾಡ್ತಾರ್ರಿ, ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನ ಪೋಸ್ಟ್ ಕಾರ್ಬ್ ವೆರಿ ಇಂಪಾರ್ಟೆಂಟ್, ಇದನ್ನ ಕೇಳ್ತಾರೆ. ಓಕೆ. ಪೋಸ್ಟ್ ಕಾರ್ಬ್ POSTCORB ಈ ಪೋಸ್ಟ್ ಕಾರ್ಬ್ ಅಂತಕ್ಕಂಥ ಇಂಗ್ಲಿಷ್ ಪದದಲ್ಲಿ ಸೂಚಿಸಿದ್ದಾರೆ. ಈ ಪದದ ಪ್ರತಿಯೊಂದು ಅಕ್ಷರವು ಸಾರ್ವಜನಿಕ ಆಡಳಿತದ ಒಂದೊಂದು ಕಾರ್ಯವನ್ನ ಸೂಚಿಸ್ತದೆ. ಈ ಪೋಸ್ಟ್ ಕಾರ್ಬ್ ಒಳಗಡೆ ಲೂಥರ್ ಗುಲಿಕ್ ಅವ್ರು ಏನ್ ಅಕ್ಷರ ಕೊಟ್ಟಾರಲ್ಲ, POSTCORB ಅಂತ ಹೇಳಿ, ಈ ಪ್ರತಿಯೊಂದು ಅಕ್ಷರ ಏನ್ ಮಾಡ್ತದೆ ಅಂದ್ರ ಸಾರ್ವಜನಿಕ ಆಡಳಿತದ ಒಂದೊಂದು ಕಾರ್ಯವನ್ನ ಸೂಚಿಸ್ತದೆ. ಹಂಗಾದ್ರ ಪಿ ಎಂಬ ಅಕ್ಷರ ಏನ್ ಮಾಡ್ತದ್ರಿ, ಪ್ಲಾನಿಂಗ್, ಯೋಜನೆಯನ್ನ ಸೂಚಿಸ್ತದೆ. ಪಿ ಅಂತಕ್ಕಂಥ ಅಕ್ಷರ ಏನ್ ಮಾಡ್ತದ್ರಿ, ಪ್ಲಾನಿಂಗ್. ಪಿ ಅಂದ್ರೆ ಪ್ಲಾನಿಂಗ್. ಲೂಥರ್ ಗಿಲಿಕ್ ಅವರ ಪೋಸ್ಟ್ ಕಾರ್ಬ್ ಅಲ್ಲಿ ಪಿ ಪದದ ಅರ್ಥ ಅಂತ ಕೇಳಬಹುದು. ಪಿ ಅಂದ್ರೆ ಏನ್ರಿ, ಪ್ಲಾನಿಂಗ್, ಯೋಜನೆ. ಸರ್ಕಾರಿ ಆಡಳಿತ ಯಂತ್ರವು ಕೈಗೊಳ್ಳಬೇಕಾಗಿರುವ ಕಾರ್ಯಕ್ರಮಗಳು ಮತ್ತು ಅವುಗಳನ್ನ ಕಾರ್ಯರೂಪಕ್ಕಿಳಿಸ್ತಕ್ಕಂತಹ ವಿಧಾನಗಳನ್ನ ಯೋಜಿಸಿ ರೂಪಿಸುವುದೇ ಏನಾಗಿದ್ರಿ, ಯೋಜನೆ, ಪ್ಲಾನಿಂಗ್ ಆಗಿದೆ. ಪಿ ಎಂಬ ಅಕ್ಷರ ಯೋಜನೆಯನ್ನ, ಪ್ಲಾನಿಂಗ್ ಅನ್ನ ಸೂಚಿಸ್ತದೆ.
ಸರ್ಕಾರಿ ಆಡಳಿತ ಯಂತ್ರ ಇದೆಯಲ್ಲ, ಅದು ಕೈಗೊಳ್ಬೇಕಾಗಿರ್ತಕ್ಕಂತಹ ಕಾರ್ಯಕ್ರಮಗಳು ಮತ್ತು ಅವುಗಳನ್ನ ಕಾರ್ಯರೂಪಗೊಳಿಸ್ತಕ್ಕಂಥ ವಿಧಾನಗಳನ್ನ ಯೋಚಿಸಿ ರೂಪಿಸ್ತಕ್ಕಂಥದ್ದು. ಓಕೆ. ಓ ಎಂಬ ಅಕ್ಷರ ಓ ಎಂಬ ಅಕ್ಷರ ಏನ್ ಮಾಡ್ತೈತ್ರಿ? ಸಂಘಟನೆಯನ್ನ ಸೂಚಿಸ್ತದೆ. ಸಂಘಟನೆಯನ್ನ ಸೂಚಿಸ್ತದೆ. ಸಂಘಟನೆ. ಓ ಅಂದ್ರೆ ಏನ್ರಿ? ಆರ್ಗನೈಸೇಷನ್. ಆರ್ಗನೈಸೇಷನ್ ಸಂಘಟನೆಯನ್ನ ಸೂಚಿಸ್ತದೆ. ಕಾರ್ಯನಿರ್ವಹಣೆಗೆ ಅಗತ್ಯವಾದಂತಹ ಇಲಾಖೆ, ನಿಗಮ, ವಿಭಾಗ, ಉಪವಿಭಾಗ ಮುಂತಾದ ಆಡಳಿತ ವ್ಯವಸ್ಥೆಯನ್ನ ರೂಪಿಸುವುದು ಮತ್ತು ನಿರ್ವಹಿಸಬೇಕಾದ ಕಾರ್ಯಗಳನ್ನ ವಿವಿಧ ಇಲಾಖೆಗಳಿಗೆ ಹಂಚತಕ್ಕಂಥದ್ದು. ಓ ಎಂತಕ್ಕಂಥ ಅಕ್ಷರ ಏನ್ ಮಾಡ್ತೈತ್ರಿ? ಆರ್ಗನೈಸೇಷನ್ ಅಥವಾ ಸಂಘಟನೆಯನ್ನ ಸೂಚಿಸ್ತದೆ. ಕಾರ್ಯನಿರ್ವಹಣೆಗೆ ಅಗತ್ಯವಾಗಿರ್ತಕ್ಕಂತಹ ಇಲಾಖೆ, ನಿಗಮ, ವಿಭಾಗ, ಉಪವಿಭಾಗ ಮುಂತಾದ ಆಡಳಿತ ವ್ಯವಸ್ಥೆಯನ್ನ ರೂಪಿಸ್ತಕ್ಕಂಥದ್ದು ಮತ್ತು ನಿರ್ವಹಿಸಬೇಕಾದ ಕಾರ್ಯಗಳನ್ನ ವಿವಿಧ ಇಲಾಖೆಗಳಿಗೆ ಮಾಡ್ತಕ್ಕಂಥದ್ದು, ಹಂಚತಕ್ಕಂಥ ಕೆಲಸವನ್ನ ಓ ಅಂತಕ್ಕಂಥದ್ದು ಮಾಡ್ತದೆ. ನೆಕ್ಸ್ಟ್ ಪೋಸ್ಟ್ ಕಾರ್ಡ್ ಒಳಗಡೆ ಬರ್ತಕ್ಕಂಥ ಮುಂದಿನ ಅಕ್ಷರ ಯಾವುದು ಅಂದಾಗ ಎಸ್. ಪೋಸ್ಟ್ ಕಾರ್ಡ್ ಅಲ್ಲಿ ಬರ್ತಕ್ಕಂಥ ಮುಂದಿನ ಅಕ್ಷರ ಯಾವುದು ಅಂದಾಗ ಎಸ್. ಎಸ್ ಎಂಬ ಅಕ್ಷರ ಸಿಬ್ಬಂದಿಯನ್ನ ಸ್ಟಾಫ್ ಅಂತ ಕರಿತೀವಲ್ಲ ನಾವು, ಸ್ಟಾಫಿಂಗ್. ಎಸ್ ಎನ್ನುವ ಅಕ್ಷರ ಸಿಬ್ಬಂದಿಯನ್ನ, ಸ್ಟಾಫಿಂಗ್ ಅನ್ನ ಸೂಚಿಸ್ತದೆ. ಆಡಳಿತ ಕಾರ್ಯಗಳನ್ನ ನಿರ್ವಹಿಸಲು ಅಗತ್ಯ ಸಿಬ್ಬಂದಿಯ ನೇಮಕ. ಆಡಳಿತ ಕಾರ್ಯಗಳನ್ನ ನಿರ್ವಹಿಸಲು ಅಗತ್ಯ ಸಿಬ್ಬಂದಿಯ ನೇಮಕ, ತರಬೇತಿ ಹಾಗೂ ಸೇವಾ ನಿಯಮಗಳನ್ನ ನಿರ್ಧರಿಸುವುದು. ಓಕೆ, ಇದು ಎಸ್ ಅಥವಾ ಸ್ಟಾಫಿಂಗ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಡಿ ಎಂಬ ಅಕ್ಷರ. ಡಿ ಎನ್ನುವಂತಹ ಅಕ್ಷರ ಏನ್ ಮಾಡ್ತದೆ? ನಿರ್ದೇಶನವನ್ನ ಸೂಚಿಸ್ತದೆ. ಡೈರೆಕ್ಷನ್. ಡಿ ಎನ್ನುವಂತಹ ಅಕ್ಷರ ಡೈರೆಕ್ಷನ್ ಅಥವಾ ನಿರ್ದೇಶನವನ್ನ ಸೂಚಿಸ್ತದೆ. ಸರ್ಕಾರದ ವಿವಿಧ ಇಲಾಖೆಗಳಿಗೆ ಆದೇಶ ಹಾಗೂ ನಿರ್ದೇಶನ ನೀಡತಕ್ಕಂಥದ್ದು ಮತ್ತು ತೀರ್ಮಾನ ಕೈಗೊಳ್ಳತಕ್ಕಂಥದ್ದು. ಡಿ ಎಂಬ ಅಕ್ಷರ ನಿರ್ದೇಶನವನ್ನ ಸೂಚಿಸ್ತದೆ. ಸರ್ಕಾರದ ವಿವಿಧ ಇಲಾಖೆಗಳಿಗೆ ಆದೇಶ ಹಾಗೂ ನಿರ್ದೇಶನ ನೀಡತಕ್ಕಂಥದ್ದು ಮತ್ತು ತೀರ್ಮಾನ ಕೈಗೊಳ್ಳತಕ್ಕಂಥದ್ದು. ಓಕೆ. ನೆಕ್ಸ್ಟ್ ಬರುವಂತದ್ದು ಸಿಒ. ಈ ಸಿಒ ಅನ್ನುವಂತ ಅಕ್ಷರ ಏನ್ ಮಾಡ್ತದೆ? ಸಂಯೋಜನೆಯನ್ನ ಕೋಆರ್ಡಿನೇಷನ್ ಅನ್ನ ಸೂಚಿಸ್ತದೆ. ಸಿಒ ಅನ್ನುವಂತ ಅಕ್ಷರ ಏನ್ ಮಾಡ್ತದ್ರಿ? ಸಂಯೋಜನೆಯನ್ನ ಕೋಆರ್ಡಿನೇಷನ್ ಅನ್ನ ಸೂಚಿಸ್ತದೆ. ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಘರ್ಷಣೆ ಭಿನ್ನಾಭಿಪ್ರಾಯಗಳನ್ನ ನಿವಾರಿಸಿ ಅವುಗಳ ಕಾರ್ಯಗಳನ್ನ ಸಂಯೋಜಿಸುವುದು. ಸಿ ಎನ್ನುವಂತ ಅಕ್ಷರ ಸಂಯೋಜನೆಯನ್ನ, ಸಿಒ ಎನ್ನುವಂತ ಅಕ್ಷರ ಸಂಯೋಜನೆಯನ್ನ, ಕೋಆರ್ಡಿನೇಷನ್ ಅನ್ನ ಸೂಚಿಸ್ತದೆ. ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಘರ್ಷಣೆ ಭಿನ್ನಾಭಿಪ್ರಾಯಗಳನ್ನ ನಿವಾರಿಸಿ ಅವುಗಳ ಕಾರ್ಯಗಳನ್ನ ಸಂಯೋಜಿಸ್ತಕ್ಕಂಥ ಕೆಲಸವನ್ನ ಮಾಡ್ತದೆ. ಓಕೆ. ನೆಕ್ಸ್ಟ್ ಆರ್ ಎಂಬ ಅಕ್ಷರ ವರದಿಯನ್ನ, ರಿಪೋರ್ಟಿಂಗ್ ಅನ್ನ ಸೂಚಿಸ್ತದೆ. ಆರ್ ಎಂಬ ಅಕ್ಷರ ರಿಪೋರ್ಟಿಂಗ್ ಅನ್ನ ಸೂಚಿಸ್ತದೆ. ವರಿಷ್ಠ ಅಧಿಕಾರಿಗಳಿಗೆ ವಿವಿಧ ಇಲಾಖೆಗಳ ಬಗ್ಗೆ ವರದಿಯನ್ನ ಸಲ್ಲಿಸ್ತಕ್ಕಂಥದ್ದು. ಆರ್ ಎಂಬ ಅಕ್ಷರ ವರದಿಯನ್ನ ಸೂಚಿಸ್ತದೆ. ವರಿಷ್ಠ ಅಧಿಕಾರಿಗಳಿಗೆ ವಿವಿಧ ಇಲಾಖೆಗಳ ಬಗ್ಗೆ ವರದಿಯನ್ನ ಸಲ್ಲಿಸ್ತಕ್ಕಂಥದ್ದು. ಅಂದ್ರೆ ವರಿಷ್ಠ ಅಧಿಕಾರಿ ಮೇಲಾಧಿಕಾರಿಗಳಿಗೆ ಏನ್ ಮಾಡಿದ್ರೆ ವರದಿಯನ್ನ ಸಲ್ಲಿಸ್ತಕ್ಕಂಥದ್ದು. ಆಡಳಿತದ ಆಗು ಹೋಗುಗಳ ಬಗ್ಗೆ ಶಾಸಕಾಂಗಕ್ಕೆ ಮಾಹಿತಿಯನ್ನ ಮತ್ತು ವರದಿಯನ್ನ ನೀಡ್ತಕ್ಕಂಥ ಕೆಲಸ ಈ ಆರ್ ಅಥವಾ ರಿಪೋರ್ಟಿಂಗ್ ಮಾಡ್ತದೆ. ನೆಕ್ಸ್ಟ್ ಬಿ ಎನ್ನುವಂತ ಅಕ್ಷರ ಇದೆಯಲ್ಲ, ಇದು ಬಡ್ಜೆಟ್ ಅನ್ನ ಸೂಚಿಸ್ತದೆ. ಬಡ್ಜೆಟ್ ಇಟ್ ಮೀನ್ಸ್ ಮುಂಗಡ ಪತ್ರ. ಬಿ ಎನ್ನುವಂತ ಅಕ್ಷರ ಬಡ್ಜೆಟ್ ಅಥವಾ ಮುಂಗಡ ಪತ್ರವನ್ನ ಸೂಚಿಸ್ತದೆ. ಹಣಕಾಸಿನ ಯೋಜನೆ, ಆಯವ್ಯಯ, ಲೆಕ್ಕಾಚಾರ, ಲೆಕ್ಕ ಪರಿಶೋಧನೆ ಮುಂತಾದವುಗಳ ನಿರ್ವಹಣೆ. ಇವು ಏನು ಪೋಸ್ಟ್ ಕಾರ್ಡ್ ದೃಷ್ಟಿಕೋನದಂತ ಏನ್ ಮಾಡಿವೆ ಅಂದ್ರೆ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯೊಳಗೆ ಬರ್ತವೆ ಅಂತ ಹೇಳಿ ಹೇಳ್ತಾರೆ. ಓಕೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವ್ದಂದ್ರ ನೂತನ ಸಾರ್ವಜನಿಕ ಆಡಳಿತ ಅಥವಾ ನ್ಯೂ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತೆ.
ನೂತನ ಸಾರ್ವಜನಿಕ ಆಡಳಿತವು ಇತ್ತೀಚೆಗೆ ಸಾರ್ವಜನಿಕ ಆಡಳಿತದ ಅಧ್ಯಯನದ ಕ್ಷೇತ್ರದಲ್ಲಿ ಸೇರ್ಪಡೆಯಾದಂತ ಒಂದು ಪರಿಕಲ್ಪನೆಯಾಗಿದೆ. ನೂತನ ಸಾರ್ವಜನಿಕ ಆಡಳಿತ ಇದೆಯಲ್ಲ, ಇದು ಇತ್ತೀಚೆಗೆ ಏನಾಗಿದೆ ಅಂದ್ರೆ ಸಾರ್ವಜನಿಕ ಆಡಳಿತದ ಅಧ್ಯಯನ ಕ್ಷೇತ್ರದಲ್ಲಿ ಸೇರ್ಪಡೆಯಾಗಿರುವಂತಹ ಒಂದು ಪರಿಕಲ್ಪನೆಯಾಗಿದೆ ಅಂತ ಹೇಳಿ. ಇದು ಸಾಂಪ್ರದಾಯಿಕ ಸಾರ್ವಜನಿಕ ಆಡಳಿತಕ್ಕೆ ಕ್ರಮಬದ್ಧ ಪ್ರತಿಕ್ರಿಯೆಯಾಗಿ ಬೆಳಕಿಗೆ ಬಂದಿತ್ತು. ಈ ನೂತನ ಸಾರ್ವಜನಿಕ ಆಡಳಿತ ಇದೆಯಲ್ಲ, ಇದು ಸಾಂಪ್ರದಾಯಿಕ ಸಾರ್ವಜನಿಕ ಆಡಳಿತಕ್ಕೆ ಏನಾಗಿದ್ರಿ ಒಂದು ಕ್ರಮಬದ್ಧವಾಗಿರ್ತಕ್ಕಂತ ಪ್ರತಿಕ್ರಿಯೆಯಾಗಿ ಬೆಳಕಿಗೆ ಬಂದಿದೆ ಅಂತ ಹೇಳಿ ಹೇಳ್ತಾರೆ. ಸಾಂಪ್ರದಾಯಿಕ ಸಾರ್ವಜನಿಕ ಆಡಳಿತದ ಮೂಲ ಮಂತ್ರವಾಗಿದ್ದ ಸಾಂಪ್ರದಾಯಿಕ ಸಾರ್ವಜನಿಕ ಆಡಳಿತದ ಮೂಲ ಮಂತ್ರವಾಗಿದ್ದ ದಕ್ಷತೆ ಮತ್ತು ಮಿತವ್ಯಯ. ಸಾಂಪ್ರದಾಯಿಕ ಸಾರ್ವಜನಿಕ ಆಡಳಿತದ ಮೂಲ ಮಂತ್ರವಾಗಿರ್ತಕ್ಕಂಥ ದಕ್ಷತೆ ಮತ್ತು ಮಿತವ್ಯಯ ಆಡಳಿತದ ಕಾರ್ಯಚಟುವಟಿಕೆಯ ಅಧ್ಯಯನದ ಧ್ಯೇಯಗಳಿಗೆ ಅಸಮರ್ಪಕ ಮತ್ತು ಅಪೂರ್ಣವಾಗಿದ್ದವು. ಸಾಂಪ್ರದಾಯಿಕ ಆಡಳಿತದ ಮೂಲ ಮಂತ್ರವಾಗಿರ್ತಕ್ಕಂಥ ದಕ್ಷತೆ ಮತ್ತು ಮಿತವ್ಯಯ ಇದ್ದವಲ್ಲ, ಇವು ಆಡಳಿತದ ಕಾರ್ಯಚಟುವಟಿಕೆಯ ಧ್ಯೇಯಗಳಿಗೆ ಅಸಮರ್ಪಕ ಮತ್ತು ಅಪೂರ್ಣವಾಗಿದ್ದವು. ಓಕೆ, ಹಾಗಾಗಿ ಹೊಸ ಸಾರ್ವಜನಿಕ ಆಡಳಿತದ ಪರಿಕಲ್ಪನೆಯ ಸಾರಾಂಶ ಏನು ಅಂತ ಹೇಳಿದ್ರೆ, ಹೊಸ ಸಾರ್ವಜನಿಕ ಆಡಳಿತದ ಪರಿಕಲ್ಪನೆಯ ಸಾರಾಂಶ ಏನು ಅಂತ ಹೇಳಿದ್ರೆ, ಅದು ಸಮಾಜದ ಅಗತ್ಯಗಳಿಗೆ ಸ್ಪಂದಿಸಬೇಕು. ಹೊಸ ಸಾರ್ವಜನಿಕ ಆಡಳಿತ ಏನ್ ಮಾಡ್ಬೇಕ್ರಿ? ಸಮಾಜದ ಅಗತ್ಯಗಳಿಗೆ ಸ್ಪಂದಿಸಬೇಕು ಹಾಗೂ ಸಮಾಜಕ್ಕೆ ಪಿಡುಗಾಗಿ ಪರಿಣಮಿಸುವಂತಹ ಸಮಸ್ಯೆಗಳನ್ನ ಪರಿಹರಿಸಲು ಪ್ರಯತ್ನಿಸಬೇಕು. ಹೊಸ ಸಾರ್ವಜನಿಕ ಆಡಳಿತದ ಪರಿಕಲ್ಪನೆಯ ಸಾರಾಂಶಗಳೇನು? ಒಂದು ಸಮಾಜದ ಅಗತ್ಯಗಳಿಗೆ ಅದು ಸ್ಪಂದಿಸಬೇಕು. ಎರಡನೇದು, ಸಮಾಜಕ್ಕೆ ಪಿಡುಗಾಗಿ ಪರಿಣಮಿಸುವಂತಹ ಸಮಸ್ಯೆಗಳನ್ನ ಪರಿಹರಿಸಲಿಕ್ಕೆ ಏನ್ ಮಾಡ್ಬೇಕದು ಪ್ರಯತ್ನಿಸ್ಬೇಕು ಅಂತ ಹೇಳಿ ಹೇಳ್ತಾರೆ. ಹಂಗಾದ್ರ ನೂತನ ಸಾರ್ವಜನಿಕ ಆಡಳಿತದ ಬೆಳವಣಿಗೆ ದಾರಿ ಯಾವ ತರ ಇತ್ತು, ಯಾವ ತರ ನೂತನ ಸಾರ್ವಜನಿಕ ಆಡಳಿತ ಬೆಳವಣಿಗೆಯನ್ನ ಕಾಣ್ತು ಅಂತ ನಾವು ನೋಡ್ತಾ ಹೋಗೋಣ. ಈ ಸಾರ್ವಜನಿಕ ಆಡಳಿತದ ಬೆಳವಣಿಗೆ ಹಾದಿ ಒಳಗಡೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಯಾವ್ದು ಅಂದಾಗ, ಮೊದಲನೇದು ನೋಡ್ರಿ, ಸಾರ್ವಜನಿಕ ಸೇವೆಗಾಗಿ ಉನ್ನತ ಶಿಕ್ಷಣ ಎಂಬ ವಿಷಯದ ಮೇಲೆ 1967ರ ಜಾನ್ ಹನಿ ಅವರ ವರದಿ. ಸಾರ್ವಜನಿಕ ಸೇವೆಗಾಗಿ ಉನ್ನತ ಶಿಕ್ಷಣ ಅಂತಕ್ಕಂಥ ವಿಷಯದ ಮೇಲೆ 1967 ಜಾನ್ ಹನಿ ಅವರ ವರದಿ ಅಂತ ಹೇಳಿ. ಓಕೆ, ಸಿರಾಕ್ಯೂಸ್ ವಿಶ್ವವಿದ್ಯಾನಿಲಯದ ಜಾನ್ ಹನಿಯ ವರದಿಯು ಸಾರ್ವಜನಿಕ ಆಡಳಿತದ ಒಂದು ಅಧ್ಯಯನ ಶಾಸ್ತ್ರವಾಗಿ ಎದುರಿಸ್ತಾ ಇರ್ತಕ್ಕಂಥ ಸಮಸ್ಯೆಗಳತ್ತ ಗಮನ ಸೆಳೆಯಿತು. ಸಿರಾಕ್ಯೂಸ್ ವಿಶ್ವವಿದ್ಯಾಲಯದಲ್ಲಿ ಜಾನ್ ವರದಿ ಇದೆಯಲ್ಲ, ಈ ವರದಿ ಸಾರ್ವಜನಿಕ ಆಡಳಿತ ಕ್ಷೇತ್ರದ ಒಂದು ಅಧ್ಯಯನ ಶಾಸ್ತ್ರವಾಗಿ ಏನು ಸಮಸ್ಯೆ ಎದುರಿಸ್ತಾ ಇದೆ ಅನ್ನೋದ್ರ ಮೇಲೆ ಒಂದು ಗಮನವನ್ನ ಸೆಳೀತು. ಅಲ್ಲೇ ಸಾರ್ವಜನಿಕ ಆಡಳಿತ ಒಂದು ವಿಜ್ಞಾನವೇ ಎಂಬುದರ ಸ್ಥಾನಮಾನದ ಬಗೆಗಿನ ಗೊಂದಲದ ಬಗ್ಗೆಯೂ ಪರಿಶೀಲಿಸಿತು. ಒಂದನೇದೇನ್ರಿ, ಸಾರ್ವಜನಿಕ ಆಡಳಿತ ಒಂದು ಅಧ್ಯಯನ ಶಾಸ್ತ್ರವಾಗಿ ಏನು ಸಮಸ್ಯೆಗಳನ್ನ ಎದುರಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಗಮನ ಸೆಳೀತು. ಎರಡನೇದು, ಸಾರ್ವಜನಿಕ ಆಡಳಿತ ಒಂದು ವಿಜ್ಞಾನವೇ ಎಂಬುದರ ಸ್ಥಾನಮಾನದ ಬಗೆಗಿನ ಗೊಂದಲದ ಬಗ್ಗೆ ಕೂಡ ಏನ್ ಮಾಡ್ತಂದ್ರ 1967 ಜಾನ್ ಹನಿ ಅವರ ವರದಿ ಏನ್ ಮಾಡ್ತಾರೆ, ಒಂದು ಗಮನವನ್ನ ಸೆಳೆಯಿತು. ಇಲ್ಲಿ ಪ್ರಶ್ನೆಗಳು ಬರ್ತಾ ಇರ್ತಾವ, ಇದನ್ನ ಗಮನಿಸ್ಬೇಕು. ಇದನ್ನ ಕೇಳಿದ್ದಾರೆ ಜಾನ್ ಹನಿ ವರದಿ. ಎರಡನೇದು 1968ರ ಮಿನ್ನೋ ಬ್ರೂಕ್ ಸಮ್ಮೇಳನ ಅಂತ ಹೇಳಿ. 1968ರ ಮಿನ್ನೋ ಬ್ರೂಕ್ ಸಮ್ಮೇಳನ ಅಂತ ಹೇಳಿ ಸಾರ್ವಜನಿಕ ಆಡಳಿತದ ಅಧ್ಯಯನ, ಆಚರಣೆ, ವ್ಯಾಪ್ತಿ, ಉದ್ದೇಶಗಳು ಮತ್ತು ಅಧ್ಯಯನದ ವಿಧಾನಗಳು. ಸಾರ್ವಜನಿಕ ಆಡಳಿತದ ಅಧ್ಯಯನ, ಆಚರಣೆ, ವ್ಯಾಪ್ತಿ, ಉದ್ದೇಶ ಮತ್ತು ಅಧ್ಯಯನದ ವಿಧಾನಗಳು ಅಂತಕ್ಕಂಥ ವಿಷಯವನ್ನ ವಿಮರ್ಶಾತ್ಮಕವಾಗಿ ಪರಿಶೀಲನೆ ಮಾಡ್ಲಿಕ್ಕೆ ಮಿನ್ನೋ ಬ್ರೂಕ್ ಸಮ್ಮೇಳನವನ್ನ ಕರೀಲಾಯಿತು. ಯಾವ್ದಕ್ರಿ? ಸಾರ್ವಜನಿಕ ಆಡಳಿತದ ಅಧ್ಯಯನವನ್ನ, ಆಚರಣೆಯನ್ನ, ವ್ಯಾಪ್ತಿಯನ್ನ, ಉದ್ದೇಶಗಳನ್ನ ಮತ್ತು ಅಧ್ಯಯನ ವಿಧಾನಗಳನ್ನ ವಿಮರ್ಶಾತ್ಮಕವಾಗಿ ಅಧ್ಯಯನವನ್ನು ಮಾಡಿ ಪರಿಶೀಲನೆ ಮಾಡೋದಕ್ಕೆ ಏನ್ ಮಾಡ್ತಾರೆ? ಪರಿಶೀಲನೆ ಮಾಡೋದಕ್ಕೆ ಮಿನ್ನೋ ಬ್ರೂಕ್ ಸಮ್ಮೇಳನವನ್ನ 1968 ಏನ್ ಮಾಡ್ತಾರೆ? ಕರೆಯಲಾಯಿತು. ಹಂಗಾದ್ರೆ ಇದು ಏನನ್ನ ಪ್ರತಿಪಾದಿಸ್ತು? ಮಿನ್ನೋ ಬ್ರೂಕ್ ಸಮ್ಮೇಳನ ಏನನ್ನ ಪ್ರತಿಪಾದಿಸ್ತು ಅಂತ ನಾವು ನೋಡ್ತಾ ಹೋದಾಗ ನೋಡ್ರಿ, 1968ರ ಮಿನ್ನೋ ಬ್ರೂಕ್ ಸಮ್ಮೇಳನವು
ಮೌಲ್ಯ ಮುಕ್ತ ಆಡಳಿತ ವಿಧಾನಕ್ಕೆ ಬದಲಾಗಿ ಮೌಲ್ಯಾಧಾರಿತ ಆಡಳಿತ ವಿಧಾನವನ್ನ ಅನುಸರಿಸಬೇಕು ಅಂತ ಪ್ರತಿಪಾದಿಸ್ತಾರೆ. ಓಕೆ, ಮಿನ್ನೋ ಬುಕ್ ಸಮ್ಮೇಳನ ಏನ್ ಹೇಳ್ತ್ರಿ, ಮೌಲ್ಯ ಮುಕ್ತ ಆಡಳಿತ ವಿಧಾನಕ್ಕೆ ಬದಲಾಗಿ ಏನ್ ಮಾಡ್ಬೇಕ್ರಿ, ಮೌಲ್ಯಾಧಾರಿತ ಆಡಳಿತ ವಿಧಾನವನ್ನ ಅನುಸರಿಸಬೇಕು ಅಂತ ಹೇಳ್ತಾರೆ. ಹಂಗಾದ್ರ ಮಿನ್ನೋ ಬುಕ್ ಸಮ್ಮೇಳನದ ಒಟ್ಟು ಸಾರಾಂಶ ಏನು, ಏನು ಸಾರಾಂಶ ಕೊಡ್ತು ಮಿನ್ನೋ ಬುಕ್ ಸಮ್ಮೇಳನ ಅಂತ ನೋಡ್ತಾ ಹೋದಾಗ, ಮೊದಲನೇದು ಸಾರ್ವಜನಿಕ ಆಡಳಿತವು ಪರಿವರ್ತನೆಯ ಸಾಧನೋಪಾಯವಾಗಬೇಕು. ಸಾರ್ವಜನಿಕ ಆಡಳಿತವು ಪರಿವರ್ತನೆಯ ಸಾಧನೋಪಾಯವಾಗಬೇಕು. ಎರಡನೇದು ಸಾರ್ವಜನಿಕ ಸಮಾನತೆಗೆ ಹೆಚ್ಚು ಒತ್ತು ಕೊಡಬೇಕು. ಒಂದನೇದು ಸಾರ್ವಜನಿಕ ಆಡಳಿತವು ಪರಿವರ್ತನೆಯ ಸಾಧನೋಪಾಯವಾಗಬೇಕು. ಎರಡನೇದು ಸಾರ್ವಜನಿಕ ಸಮಾನತೆಗೆ ಹೆಚ್ಚು ಒತ್ತನ್ನ ಕೊಡಬೇಕು. ಮೂರನೇದು ನೊಂದ ಜನತೆಯ ಬಗ್ಗೆ ಹೆಚ್ಚಿನ ಕಾಳಜಿ ಇರಬೇಕು. ನೊಂದ ಜನತೆಯ ಬಗ್ಗೆ ಹೆಚ್ಚಿನ ಕಾಳಜಿ ಇರಬೇಕು. ನಾಲ್ಕನೇದು ಪ್ರಸಕ್ತ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಅರಿವಿರಬೇಕು. ಪ್ರಸಕ್ತ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಅರಿವಿರಬೇಕು. ಐದನೇದು ಪ್ರಸಕ್ತ ಸಾರ್ವಜನಿಕ ಆಡಳಿತದ ಅಧ್ಯಯನ ಸುಧಾರಣೆಯಾಗಬೇಕು ಮತ್ತು ಸಮಾಜದ ಸುಧಾರಣೆ ಅದರ ನೈಜ ಉದ್ದೇಶವಾಗಿರಬೇಕು. ಪ್ರಸಕ್ತ ಸಾರ್ವಜನಿಕ ಆಡಳಿತದ ಅಧ್ಯಯನ ಏನಾಗ್ಬೇಕ್ರಿ, ಸುಧಾರಣೆ ಆಗ್ಬೇಕು ಮತ್ತು ಸಮಾಜದ ಸುಧಾರಣೆ ಅದರ ನೈಜ ಉದ್ದೇಶವಾಗಿರ್ಬೇಕು ಅಂತ ಹೇಳ್ತಾರೆ. ಓಕೆ, ಇದೇನೈತಂದ್ರ ಅಟ್ಟು ಮಿನ್ನೋ ಬುಕ್ ಸಮ್ಮೇಳನದ ಸಾರಾಂಶವಾಗಿದೆ. ಇದು ಕೂಡ ನಿಮಗ ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್. ಮಿನ್ನೋ ಬುಕ್ ಸಮ್ಮೇಳನ ಕೂಡ ಈ ಅವಧಿ ಒಳಗಡೆ ಏನಾಯ್ತಂದ್ರೆ ಒಂದು ಕೃತಿ ರಚನೆ ಆಗ್ತೈತಿ. ಪ್ರೊಫೆಸರ್ ವಾಲ್ಡೋರ್ ಅವರ ಕೃತಿ ಬಂಡಾಯ ಸಮಯದಲ್ಲಿ ಸಾರ್ವಜನಿಕ ಆಡಳಿತ. ಬಂಡಾಯ ಸಮಯದಲ್ಲಿ ಸಾರ್ವಜನಿಕ ಆಡಳಿತ ಅಂತಕ್ಕಂಥ ಕೃತಿ ರಚನೆ ಆಗ್ತೈತಿ. ಇಲ್ಲಿ ಸಾರ್ವಜನಿಕ ಆಡಳಿತ ಒಳಗಡೆ ಹೆಚ್ಚು ಕೃತಿಗಳ ಮೇಲೆ ಪ್ರಶ್ನೆ ಬರ್ತಾ ಇರ್ತಾವ. ಓಕೆ, ಬಂಡಾಯ ಸಮಯದಲ್ಲಿ ಸಾರ್ವಜನಿಕ ಆಡಳಿತ ಅಂತಕ್ಕಂಥ ಕೃತಿ ಇಲ್ಲಿ ಏನೈತಿ ರಚನೆ ಆಯ್ತು. ಇನ್ ನೆಕ್ಸ್ಟ್ ಬರುವಂತದ್ದು ಯಾವುದು ಅಂದಾಗ ನೂತನ ಸಾರ್ವಜನಿಕ ಆಡಳಿತದ ಮುಖ್ಯ ಧ್ಯೇಯಗಳು. ನೂತನ ಸಾರ್ವಜನಿಕ ಆಡಳಿತದ ಮುಖ್ಯ ಧ್ಯೇಯಗಳು ಯಾವ್ಯಾವು? ಮೊದಲನೇದು ಸಮಂಜಸತೆ. ಎರಡನೇದು ಮೌಲ್ಯಗಳು. ಮೂರನೇದು ಸಾಮಾಜಿಕ ಸಮಾನತೆ. ನಾಲ್ಕನೇದು ಸಾಮಾಜಿಕ ಪರಿವರ್ತನೆ. ಓಕೆ, ನೂತನ ಸಾರ್ವಜನಿಕ ಆಡಳಿತದ ಮುಖ್ಯ ಧ್ಯೇಯಗಳು ತಂದಾಗ ಮೊದಲನೇದಾಗಿ ಸಮಂಜಸತೆ, ಎರಡನೇದಾಗಿ ಮೌಲ್ಯಗಳು, ಮೂರನೇದಾಗಿ ಸಾಮಾಜಿಕ ಸಮಾನತೆ, ನಾಲ್ಕನೇದಾಗಿ ಸಾಮಾಜಿಕ ಪರಿವರ್ತನೆ ಅಂತೇಳಿ ನಾವು ಕಾಣ್ತೀವಿ. ಓಕೆ, ಇನ್ನ ಸಾರ್ವಜನಿಕ ಆಡಳಿತದ ಬಗ್ಗೆ ಏನ್ರಿ, ವುಡ್ರೋ ವಿಲ್ಸನ್ ರವರ ದೃಷ್ಟಿಕೋನ ಯಾವ ತರ ಇತ್ತು? ವುಡ್ರೋ ವಿಲ್ಸನ್ ಅವ್ರ ದೃಷ್ಟಿಕೋನ ಯಾವ ತರ ಇತ್ತು ನೋಡ್ತಾ ಹೋದಾಗ ನೋಡ್ರಿ, ಅಮೆರಿಕಾದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ವುಡ್ರೋ ವಿಲ್ಸನ್ ಅವರು, ಡಿಸೆಂಬರ್ 18, 1856 ಡಿಸೆಂಬರ್ 18, 1856 ಒಳಗಡೆ ವರ್ಜಿನಿಯಾ ಪ್ರಾಂತ್ಯದಲ್ಲಿ ಜನಿಸ್ತಾರೆ. ಅಮೆರಿಕ ಮಾಜಿ ಅಧ್ಯಕ್ಷ ಆಗಿರ್ತಕ್ಕಂಥ ವುಡ್ರೋ ವಿಲ್ಸನ್ ಅವರು ಡಿಸೆಂಬರ್ 18, 1956 ಒಳಗಡೆ ವರ್ಜಿನಿಯಾದಲ್ಲಿ ಜನಿಸ್ತಾರೆ. ಈ ವಿಲ್ಸನ್ ಅವರು ರಾಜಕೀಯ, ಸರ್ಕಾರ, ಕಾನೂನು ಇವುಗಳನ್ನ ಅಧ್ಯಯನ ಮಾಡಿ ಪ್ರಿನ್ಸ್ಟನ್ ವಿಶ್ವವಿದ್ಯಾಲಯದಿಂದ ಪದವಿಯನ್ನ ಪಡೆದರು. ಓಕೆ, ವಿಲ್ಸನ್ ಅವ್ರು ಏನ್ ಮಾಡ್ತಾರ್ರಿ, ರಾಜಕೀಯವನ್ನ, ಸರ್ಕಾರವನ್ನ, ಕಾನೂನನ್ನ ಈ ಮೂರನ್ನು ಕೂಡ ಅಧ್ಯಯನ ಮಾಡಿ ಪ್ರಿನ್ಸ್ಟನ್ ವಿಶ್ವವಿದ್ಯಾಲಯದಿಂದ ಏನ್ ಮಾಡ್ತಾರಂದ್ರ ಪದವಿಯನ್ನ ಪಡಿತಾರೆ. 1886ರಲ್ಲಿ ಡಾಕ್ಟರೇಟ್ ಪದವಿಯನ್ನ ಪಡಿತಾರೆ. 1886ರಲ್ಲಿ ಡಾಕ್ಟರೇಟ್ ಪದವಿಯನ್ನ ಈ ವುಡ್ರೋ ವಿಲ್ಸನ್ ಅವರು ಪಡಿತಾರೆ. ನಂತರ ಪ್ರಿನ್ಸ್ಟನ್ ವಿಶ್ವವಿದ್ಯಾಲಯದಲ್ಲಿ ರಾಜ್ಯಶಾಸ್ತ್ರದ ಪ್ರಾಧ್ಯಾಪಕರಾಗಿ, ನಂತರ ವಿಶ್ವವಿದ್ಯಾಲಯದ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. 1886ರಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆತಕ್ಕಂಥ ವುಡ್ರೋ ವಿಲ್ಸನ್ ಅವರು ನಂತರ ಏನ್ ಮಾಡ್ತಾರ್ರಿ, ತಾವು ಅಧ್ಯಯನವನ್ನು ಮಾಡ್ತಕ್ಕಂಥ ಪ್ರಿನ್ಸ್ಟನ್ ವಿಶ್ವವಿದ್ಯಾಲಯದವ್ರಿಗೆ ಏನ್ ಮಾಡ್ತಾರ್ರಿ, ರಾಜ್ಯಶಾಸ್ತ್ರ ಪ್ರಾಧ್ಯಾಪಕರಾಗಿ ನಂತರ ವಿಶ್ವವಿದ್ಯಾಲಯದ ಅಧ್ಯಕ್ಷರಾಗಿ ಏನ್ ಮಾಡ್ತಾರಂದ್ರ ವುಡ್ರೋ ವಿಲ್ಸನ್ ಅವರು ಕಾರ್ಯವನ್ನ ನಿರ್ವಹಿಸ್ತಾರೆ. ಅದ್ರ ಜೊತೆಗೆ 1910ರಿಂದ 1913ರವರೆಗೆ 1910ರಿಂದ
1913ರವರೆಗೆ ನ್ಯೂಜೆರ್ಸಿ ನ್ಯೂಜೆರ್ಸಿಯ ರಾಜ್ಯದ ಗವರ್ನರ್ ಆಗಿ 1910ರಿಂದ 1913 ತನಕ ಏನ್ ಮಾಡ್ರಿ, ನ್ಯೂಜೆರ್ಸಿಯ ರಾಜ್ಯದ ಗವರ್ನರ್ ಆಗಿ, ಮತ್ತು 1913ರಿಂದ 1921ರವರೆಗೆ ಏನ್ರಿ ಎರಡು ಅವಧಿಗೆ ಏನ್ ಮಾಡಿದ್ರಿ, ಅಮೆರಿಕಾದ ರಾಷ್ಟ್ರಾಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸಿ 1924ರಲ್ಲಿ ನಿಧನರಾಗ್ತಾರೆ. ಓಕೆ. ವುಡ್ರೋ ವಿಲ್ಸನ್ ಅವರನ್ನ ಸಾರ್ವಜನಿಕ ಆಡಳಿತದ ಪಿತಾಮಹ ಅಂತ ಪರಿಗಣಿಸಲಾಗ್ತಾ ಇದೆ. ಇವ್ರನ್ನ ಸಾರ್ವಜನಿಕ ಆಡಳಿತ ಪಿತಾಮಹ ಅಂತ ಕರೀತಾರೆ. ಯಾಕೆ ಕರೀತಾರೆ ಅಂತಂದಾಗ 1887 ಪ್ರಕಟವಾಗಿರ್ತಕ್ಕಂಥ ಆಡಳಿತದ ಅಧ್ಯಯನ, ದ ಸ್ಟಡಿ ಆಫ್ ಅಡ್ಮಿನಿಸ್ಟ್ರೇಷನ್ ಅಂತಕ್ಕಂಥ ಪ್ರಬಂಧದಲ್ಲಿ ವಿಲ್ಸನ್ರು ಸಾರ್ವಜನಿಕ ಆಡಳಿತದ ಅಧ್ಯಯನಕ್ಕೆ ಏನ್ ಮಾಡಿದ್ರಿ, ತಳಹದಿಯನ್ನ ಹಾಕಿದ್ರು. ಸಾರ್ವಜನಿಕ ಆಡಳಿತದ ಅಧ್ಯಯನಕ್ಕೆ ಇವ್ರು ಏನ್ ಮಾಡಿದ್ರಿ, ತಳಹದಿಯನ್ನ ಹಾಕೊಟ್ರು. ಆ ಪ್ರಕಾರ ಸಾರ್ವಜನಿಕ ಆಡಳಿತ ಹೆಚ್ಚು ವೈಜ್ಞಾನಿಕ ಮತ್ತು ಕ್ರಮಬದ್ಧವಾಗಿರಬೇಕು. ಅದು ಹೆಚ್ಚು ವ್ಯಾವಹಾರಿಕ ಆಗಿರಬೇಕು. ಅದು ತುಲನಾತ್ಮಕ ಮಾದರಿಯದಾಗಿರ್ಬೇಕು. ನೆಕ್ಸ್ಟ್ ರಾಜಕೀಯದಿಂದ ಪ್ರತ್ಯೇಕಿಸಲ್ಪಟ್ಟಿರ್ಬೇಕು ಅಂತ ಹೇಳ್ತಾರೆ. ಓಕೆ, ಏನ್ ಹೇಳ್ತಾರೆ ವುಡ್ರೋ ವಿಲ್ಸನ್ ಅವರು? ವೈಜ್ಞಾನಿಕ ಹಾಗೂ ಕ್ರಮಬದ್ಧವಾಗಿರ್ಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಹೆಚ್ಚು ವ್ಯಾವಹಾರಿಕವಾಗಿರ್ಬೇಕು ಅಂತ ಹೇಳ್ತಾರೆ. ಅದಾದ ನಂತರ ತುಲನಾತ್ಮಕ ಮಾದರಿಯದಾಗಿರ್ಬೇಕಂತ ಹೇಳ್ತಾರೆ. ಅದಾದ ನಂತರ ರಾಜಕೀಯದಿಂದ ಪ್ರತ್ಯೇಕಿಸಲ್ಪಟ್ಟಿರ್ಬೇಕು ಅಂತ ಹೇಳಿ ಕೂಡ ಅವ್ರು ಏನ್ ಮಾಡ್ತಾರೆ, ಹೇಳ್ತಾರೆ. ಓಕೆ. ನೆಕ್ಸ್ಟ್ ವಿಲ್ಸನ್ ಅವರನ್ನ ಸಾರ್ವಜನಿಕ ಆಡಳಿತದ ಪಿತಾಮಹ ಅಂತ ಕರೆದವರು ಯಾರು ಅಂದಾಗ ಪ್ರೊಫೆಸರ್ ವಾಲ್ಡೋರ್ ಅವರು. ಪ್ರೊಫೆಸರ್ ವಾಲ್ಡೋರ್ ಏನ್ ಮಾಡ್ತಾರೆ, ವಿಲ್ಸನ್ ಅವರನ್ನ ಸಾರ್ವಜನಿಕ ಆಡಳಿತದ ಪಿತಾಮಹ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ ವುಡ್ರೋ ವಿಲ್ಸನ್ ಅವರು ಸಾರ್ವಜನಿಕ ಆಡಳಿತದ ಸಂಸ್ಥಾಪಕರು ಹಾಗೂ ರಾಜಕೀಯ ಆಡಳಿತದ ದ್ವಿವಿಭಜನೆಯ ಮೂಲ ಪ್ರವರ್ತಕರಾಗಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್. ರಾಜಕೀಯ ಆಡಳಿತದ ದ್ವಿವಿಭಜನೆಯ ಮೂಲ ಪ್ರವರ್ತಕರು ಯಾರು ಅಂತಂದಾಗ ವುಡ್ರೋ ವಿಲ್ಸನ್ ಅವರು. ಇವರು ಕೇವಲ ಸಾರ್ವಜನಿಕ ಆಡಳಿತದ ಪಿತಾಮಹರು ಮಾತ್ರ ಆಗಿರದೆ ರಾಜಕೀಯ ಆಡಳಿತದ ದ್ವಿವಿಭಜನೆಯ ಮೂಲ ಪ್ರವರ್ತಕರು ಕೂಡ ಏನಾಗಿದ್ದಾರೆ, ವುಡ್ರೋ ವಿಲ್ಸನ್ ಅವರು ಆಗಿದ್ದಾರೆ. ವುಡ್ರೋ ವಿಲ್ಸನ್ ಅವರು ತಮ್ಮ ಪ್ರಬಂಧದಲ್ಲಿ ಆಧುನಿಕ ಕಾಲದಲ್ಲಿ ಸಾರ್ವಜನಿಕ ಆಡಳಿತ ವೈಜ್ಞಾನಿಕ ಅಧ್ಯಯನದಲ್ಲಿ ಅವ್ರೇನ್ ಮಾಡ್ತಾರಂದ್ರ ತೌಲನಿಕ ವಿಧಾನಕ್ಕೆ ಹೆಚ್ಚು ಒತ್ತನ್ನ ನೀಡಿದ್ದಾರೆ. ಅವ್ರೇನ್ ಮಾಡ್ತಾರಂದ್ರ ತಮ್ಮ ಪ್ರಬಂಧದೊಳಗಡೆ ದ ಸ್ಟಡಿ ಆಫ್ ಅಡ್ಮಿನಿಸ್ಟ್ರೇಷನ್ ಒಳಗಡೆ ಏನ್ ಮಾಡ್ತಾರಂದ್ರ ಆಧುನಿಕ ಕಾಲದೊಳಗಡೆ ಈ ಸಾರ್ವಜನಿಕ ಆಡಳಿತ ಐತಲ್ಲ, ಇದನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು, ತುಲನಾತ್ಮಕವಾಗಿ ಕಂಪ್ಯಾರಿಟಿವ್ ಆಗಿ ಸ್ಟಡಿ ಮಾಡೋದಕ್ಕೆ ಏನ್ ಮಾಡ್ತಾರೆ ಇವರು ಹೆಚ್ಚಿನ ಆದ್ಯತೆಯನ್ನ ಅಥವಾ ಒತ್ತನ್ನ ನೀಡಿದ್ದಾರೆ. 19ನೇ ಶತಮಾನದ ಕೊನೆಯ 2 ದಶಕಗಳಲ್ಲಿ ಪ್ರಾರಂಭವಾದ ಪ್ರಗತಿಪರ ಚಳವಳಿಯ ಸಂದರ್ಭದಲ್ಲಿ ವುಡ್ರೋ ವಿಲ್ಸನ್ ಅವ್ರು ಏನ್ ಮಾಡಿದ್ರ ದ ಸ್ಟಡಿ ಆಫ್ ಅಡ್ಮಿನಿಸ್ಟ್ರೇಷನ್ ಅಂತಕ್ಕಂತ ಒಂದು ಲೇಖನವನ್ನ ಪ್ರಕಟಿಸ್ತಿದ್ರು. ಆಗಿನ ಕಾಲದ ಅಮೆರಿಕಾದಲ್ಲಿ ಹೆಚ್ಚುತ್ತಾ ಇರತಕ್ಕಂತ ನಗರೀಕರಣ, ಕೈಗಾರೀಕರಣ, ವಲಸೆ, ಸಾಂಪ್ರದಾಯಿಕ ಮೌಲ್ಯಗಳ ನಶಿಸುವಿಕೆ, ಭ್ರಷ್ಟಾಚಾರ ಮುಂತಾದವುಗಳಿಗೆ ಪ್ರತಿಕ್ರಿಯೆಯಾಗಿ ಏನಾಯ್ತಂದ್ರ ಪ್ರಗತಿಪರ ಚಳವಳಿ ಅಂತಕ್ಕಂಥದ್ದು ಪ್ರಾರಂಭ ಆಯಿತು. ಓಕೆ. ರಾಜಕೀಯ ಭ್ರಷ್ಟಾಚಾರದ ಹರಡುವಿಕೆ ಹಾಗೂ ಅಧ್ಯಕ್ಷ ಆಂಡ್ರೋ ಜಾಕ್ಸನ್ ಪ್ರಾರಂಭಿಸಿದಂತ ಸೂರೆ ಪದ್ಧತಿಯಿಂದಾಗಿ ದುರಾಡಳಿತ ತಲೆದೂರಿತ್ತು. ಓಕೆ. ರಾಜಕೀಯ ಭ್ರಷ್ಟಾಚಾರದ ಹರಡುವಿಕೆ ಮತ್ತು ಅಮೆರಿಕದ ಅಧ್ಯಕ್ಷ ಆಗಿರ್ತಕ್ಕಂಥ ಆಂಡ್ರೋ ಜಾಕ್ಸನ್ ಪ್ರಾರಂಭ ಮಾಡಿರ್ತಕ್ಕಂಥ ಸೂರೆ ಪದ್ಧತಿಯಿಂದ ಏನಾಗಿತ್ತಂದ್ರ ದುರಾಡಳಿತ ತಲೆದೋರಿತು. ಸೂರೆ ಪದ್ಧತಿ ಅಂದ್ರೆ ಏನಂತ ನಿಮ್ಗೆ ಹೇಳ್ತೀನಿ ನಾನು. ಓಕೆ. ಅಮೆರಿಕಾದಲ್ಲಿ ಸೂರೆ ಪದ್ಧತಿಯು ವಿಕೃತ ರೂಪವನ್ನ ತಾಳ್ತು. ಅಮೆರಿಕಾದಲ್ಲಿ ಸೂರೆ ಪದ್ಧತಿ ಏನಾಯ್ತಂದ್ರ ವಿಕೃತವಾದಂತ ರೂಪವನ್ನ ತಾಳ್ತು ಅಂತ ಹೇಳ್ತಾರೆ. ಈಗ ಸೂರೆ ಪದ್ಧತಿ ಅಂದ್ರೆ ಏನು ಅಂತ ನೋಡ್ತಾ ಹೋದಾಗ, ಈ ಪದ್ಧತಿಯಂತೆ ನೂತನ ರಾಷ್ಟ್ರಾಧ್ಯಕ್ಷರು ಅಧಿಕಾರಕ್ಕೆ ಬಂದಾಗ ರಾಜಕೀಯ ಹಾಗೂ ಆಡಳಿತದ ಸ್ಥಾನಗಳನ್ನ ತಮ್ಮ ಅನುಯಾಯಿಗಳಿಗೆ ಹಾಗೂ ಬೆಂಬಲಿಗರಿಗೆ ಮಾತ್ರ ನೀಡ್ತಾ ಇದ್ರು. ಸೂರೆ ಪದ್ಧತಿ ಅಂದ್ರ ನೂತನ ರಾಷ್ಟ್ರಾಧ್ಯಕ್ಷರು ಅಧಿಕಾರಕ್ಕೆ ಬಂದಾಗ ರಾಜಕೀಯ ಹಾಗೂ ಆಡಳಿತದ ಸ್ಥಾನಗಳನ್ನ ತಮ್ಮ ಅನುಯಾಯಿಗಳಿಗೆ ಹಾಗೂ ಬೆಂಬಲಿಗರಿಗೆ ಮಾತ್ರ ನೀಡಲಾಗ್ತಾ ಇತ್ತು. ಇದನ್ನ ಸೂರೆ ಪದ್ಧತಿ ಅಂತ ಕರಿತಾ ಇದ್ರು. ಇದು ಅಮೆರಿಕಾದ ಆಗಿನ ಅಧ್ಯಕ್ಷ ಆಗಿರ್ತಕ್ಕಂಥ ಆಂಡ್ರೋ ಜಾಕ್ಸನ್ ಅವರ ಅವಧಿಯಲ್ಲಿ ಏನಾಯ್ತಂದ್ರ ವಿಪರೀತ ಆಯ್ತು ಅಂತ ಹೇಳ್ತಾರೆ. ಇದರಿಂದ ಏನಾಯ್ತು, ಅದಕ್ಷತೆ ಮತ್ತು ಭ್ರಷ್ಟಾಚಾರ ಅಂತಕ್ಕಂಥದ್ದು ಹೆಚ್ಚಾಯ್ತು ಸೂರೆ ಪದ್ಧತಿಯಿಂದ. ಯಾಕಂದ್ರೆ ತಮ್ಮ ಬೆಂಬಲಿಗರಿಗೆ ಒಂದು ಅವಕಾಶವನ್ನ ಕೊಟ್ಟಾಗ ಅವರು ದುಡ್ಡು ಮಾಡ್ಕೊಳ್ಳೋದಕ್ಕೋಸ್ಕರ ಹೋರಾಡ್ತಾ ಇದ್ರು. ಇದರಿಂದ ಏನಾಯ್ತಂದ್ರೆ ಅದಕ್ಷತೆ ಮತ್ತು ಭ್ರಷ್ಟಾಚಾರ ಅಂತಕ್ಕಂಥದ್ದು ಹೆಚ್ಚಾಯ್ತು.
ಇಂತಹ ಪರಿಸ್ಥಿತಿಯಿಂದಾಗಿ, ಇಂತಹ ಅದಕ್ಷ ಪರಿಸ್ಥಿತಿಯಿಂದಾಗಿ ಆಡಳಿತ ಕ್ಷೇತ್ರದಲ್ಲಿ ಸುಧಾರಣೆಯ ಹಾಗೂ ಸಾರ್ವಜನಿಕ ಆಡಳಿತವನ್ನ ಒಂದು ವೃತ್ತಿಯನ್ನಾಗಿ ಮಾಡ್ತಕ್ಕಂಥ ಅವಶ್ಯಕತೆ ಕಂಡು ಬಂತು. ಈ ಸೂರ್ಯ ಪದ್ಧತಿಯಿಂದ ಏನಾಯ್ತು ಅಂದ್ರ ಆಡಳಿತ ಕ್ಷೇತ್ರದಲ್ಲಿ ಒಂದು ಸುಧಾರಣೆ ತರುವಂತ ಅವಶ್ಯಕತೆ ಇತ್ತು. ಸಾರ್ವಜನಿಕ ಆಡಳಿತವನ್ನ ಒಂದು ವೃತ್ತಿಯನ್ನಾಗಿ ಮಾಡ್ತಕ್ಕಂಥ ಅವಶ್ಯಕತೆ ಏನಾಯ್ತು ಕಂಡು ಬಂದಿತ್ತು. ಬಹಳ ಎಲ್ಲಾ ಸಂಸ್ಥೆಗಳು ಏನ್ ಮಾಡ್ಬಿಟ್ಟು ಅಂದ್ರ ಸೂರ್ಯ ಪದ್ಧತಿಯ ವಿರುದ್ಧ ಆಡಳಿತ ಅಧ್ಯಯನ ಸಂಸ್ಥೆಗಳು ಏನ್ ಮಾಡ್ತಾವ ಅಂದ್ರ ಚಳವಳಿಯನ್ನ ಕೈಗೊಂಡು ಅಂತ ಹೇಳಿ ಹೇಳ್ತಾರೆ. ಅಂತಿಮವಾಗಿ ಅಂತಿಮವಾಗಿ ಈ ಸೂರ್ಯ ಪದ್ಧತಿಯಿಂದ ಬೇಸತ್ತ ಒಬ್ಬ ನಿರುದ್ಯೋಗಿ 1881ರೊಳಗಡೆ ರಾಷ್ಟ್ರಾಧ್ಯಕ್ಷ ಆಗಿರ್ತಕ್ಕಂಥ ಗಾರ್ಫೀಲ್ಡರ್ ಕೊಲೆ ಮಾಡಿದಾಗ ಅಮೆರಿಕಾದ ಜನ ಸೂರ್ಯ ಪದ್ಧತಿಯ ವಿರುದ್ಧ ಜಾಗೃತವಾಯಿತು. ನೀವು ಮೊನ್ನೆ ಬಾಂಗ್ಲಾದೇಶದೊಳಗೆ ನೋಡಿದ್ರಲ್ಲ, ಅಲ್ಲಿ ಪ್ರಧಾನಮಂತ್ರಿನೆಲ್ಲ ಹೆಂಗ್ ಓಡಿಸ್ಬಿಟ್ರ ಅಂತ ಹೇಳಿ ನೋಡಿದ್ರಲ್ಲ. ಹಂಗ ಯಾವುದೋ ಆದ್ರೂ ಕೂಡ ಅತಿ ಆದ್ರ ಅಮೃತವು ಕೂಡ ವಿಷಯ ಆಗುತ್ತದೆ ಅಂತ ಹೇಳಿದಂಗ ಈ ಸೂರ್ಯ ಪದ್ಧತಿ ಅತಿ ಆದ ತಕ್ಷಣ ಈಗ ಉದ್ಯೋಗ ಇದ್ದವ್ರು ಏನಾದ್ರೂ ಕೆಲಸವನ್ನ ಮಾಡ್ಬೋದು. ಕೆಲಸವೇ ಇಲ್ಲದೆ ಇರುವಂತ ಒಂದು ಸ್ಥಿತಿ ನಿರ್ಮಾಣ ಆಗ್ಬಿಡ್ತಂದ್ರ ಯುವಕರು ಬದುಕ್ಬೇಕು ಹೆಂಗ? ಅದಕ್ಕೋಗಿ ನೀವೆಲ್ಲ ನಿಮ್ಮ ಹಿಂಬಾಲಕರಿಗೆ, ನಿಮ್ಮ ಬಾಲ ಬಡಕರಿಗೆ ಅಥವಾ ನಿಮ್ಮ ಅನುಯಾಯಿಗಳಿಗೆಲ್ಲ ಪೋಸ್ಟ್ ಕೊಟ್ಟಂದ್ರ ನಾವೆಲ್ಲ ಚೆನ್ನಾಗಿ ಓದ್ಕೊಂಡಂತವ್ರು, ಕ್ವಾಲಿಫೈಡ್ ಇದ್ದಂತವ್ರು ಏನ್ ಮಾಡೋದು ಅಂತ ತಿಳ್ಕೊಂಡು ಅಂತಿಮವಾಗಿ ತನ್ನ ಉದ್ಯೋಗ ಸಿಗದೆ ಬೇಸತ್ತಿರತಕ್ಕಂತ ಒಬ್ಬ ಯುವಕ ಏನ್ ಮಾಡ್ತಾನಂದ್ರ 1881ರೊಳಗಡೆ ರಾಷ್ಟ್ರಾಧ್ಯಕ್ಷ ಆಗಿರ್ತಕ್ಕಂಥ ಗಾರ್ಫೀಲ್ಡರ್ ಅವರ ಕೊಲೆಯನ್ನ ಮಾಡಿದಾಗ ಅಮೆರಿಕ ಏನಾಗ್ಬಿಡ್ತು, ಸೂರ್ಯ ಪದ್ಧತಿಯ ವಿರುದ್ಧ ಜಾಗೃತರಾಗ್ಬಿಟ್ಟು ಜನ ಎಲ್ಲ. ಇದರಿಂದ ತುಂಬಾ ತೊಂದರೆ ಆಗ್ತೈತೆ ಜನಕ್ಕೆ ಅಂತೇಳಿ ಅಮೆರಿಕ ಕಾಂಗ್ರೆಸ್ 1883ರೊಳಗಡೆ ಪೆಂಡಲ್ಟನ್ ಕಾಯ್ದೆಯನ್ನ ಅಂಗೀಕರಿಸ್ತು. ಈ ಕಾಯ್ದೆಯು ರಾಜಕೀಯ ಆಶ್ರಯ, ಭ್ರಷ್ಟಾಚಾರ ಮತ್ತು ಆಡಳಿತದ ಅದಕ್ಷತೆ ಮುಂತಾದ ಅನಿಷ್ಟಗಳನ್ನ ಏನ್ ಮಾಡ್ತಂದ್ರ ಅಂತ್ಯಗೊಳಿಸ್ತು. ಓಕೆ, ಅಮೆರಿಕ ಕಾಂಗ್ರೆಸ್ ಏನ್ ಮಾಡ್ತಾರೆ 1983ರೊಳಗಡೆ ಪೆಂಡಲ್ಟನ್ ಕಾಯ್ದೆಯನ್ನ ಅಂಗೀಕರಿಸ್ತು. ಈ ಕಾಯ್ದೆ ಏನ್ ಮಾಡ್ತಂದ್ರ ರಾಜಕೀಯ ಆಶ್ರಯವನ್ನ, ಭ್ರಷ್ಟಾಚಾರವನ್ನ, ಆಡಳಿತದಲ್ಲಿರ್ತಕ್ಕಂಥ ಅದಕ್ಷತೆಯನ್ನ ಮುಂತಾದವುಗಳನ್ನ ಏನ್ ಮಾಡ್ತಂದ್ರ ಅಂತ್ಯಗೊಳಿಸ್ತದೆ. ಓಕೆ, ಭ್ರಷ್ಟ ಮತ್ತು ಅದಕ್ಷ ಆಡಳಿತಾತ್ಮಕ ವ್ಯವಸ್ಥೆಯ ನಿವಾರಣೆಗೆ, ಭ್ರಷ್ಟ ಮತ್ತು ಅದಕ್ಷವಾಗಿರ್ತಕ್ಕಂಥ ಆಡಳಿತಾತ್ಮಕ ವ್ಯವಸ್ಥೆಯ ನಿವಾರಣೆಗೆ ಸಾರ್ವಜನಿಕ ಆಡಳಿತವನ್ನ ಒಂದು ವಿಜ್ಞಾನವಾಗಿ ಅಭಿವೃದ್ಧಿಯನ್ನ ಪಡಿಸ್ಲಿಕ್ಕೆ ವಿಲ್ಸನ್ ಅವ್ರು ಏನ್ ಮಾಡ್ಯಾರಂದ್ರ ತಮ್ಮ ಪ್ರಬಂಧದೊಳಗಡೆ ಒತ್ತನ್ನ ಕೊಟ್ಟಿದ್ದಾರೆ. ಏನಾಗ್ಬೇಕ್ರಿ? ಭ್ರಷ್ಟ ವ್ಯವಸ್ಥೆ ಹೋಗ್ಬೇಕು, ಅದಕ್ಷ ಆಡಳಿತಾತ್ಮಕ ವ್ಯವಸ್ಥೆ ನಿರ್ಮೂಲನೆ ಆಗ್ಬೇಕು ಅಂತಂದಾಗ ಸಾರ್ವಜನಿಕ ಆಡಳಿತ ಒಂದು ಕೇವಲ ಅಧ್ಯಯನ ಶಾಸ್ತ್ರವಾಗದೆ ಅದೊಂದು ವೃತ್ತಿಪರ ಶಾಸ್ತ್ರವಾಗಬೇಕು, ಅದೊಂದು ವಿಜ್ಞಾನವಾಗಿ ಅಭಿವೃದ್ಧಿ ಪಡಿಸ್ಬೇಕು ಅಂತಕ್ಕಂಥ ಇಚ್ಛೆಯನ್ನ ಇಟ್ಕೊಂಡು ಏನ್ ಮಾಡ್ತಾರೆ ವುಡ್ರೋ ವಿಲ್ಸನ್ ಅವರು ತಮ್ಮ ಪ್ರಬಂಧದೊಳಗಡೆ ಇದಕ್ಕೆ ಏನ್ ಮಾಡ್ತಾರೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾರೆ ಅಂತಕ್ಕಂಥದ್ದು. ಇದು ಇವತ್ತಿನ ತರಗತಿ. ಮುಂದಿನ ತರಗತಿ ಒಳಗಡೆ ನಾವೇನ್ ನೋಡ್ರಿ ನೆಕ್ಸ್ಟ್ ಟಾಪಿಕ್ ಅನ್ನ ಅಧ್ಯಯನ ಮಾಡೋಣ. ನೋಡ್ರಿ ಇದ್ರ ಒಳಗಡೆ ಏನೈತ್ರಲ್ಲ, ಜಾನ್ ಹನಿ ವರದಿ ಇಲ್ಲಿ ಪ್ರಶ್ನೆಯನ್ನ ಕೇಳ್ತಾರೆ. ತೋರಿಸ್ತಾ ಬರ್ತಿದ್ದ. ಓಕೆ, ನೋಡ್ರಿ ಜಾನ್ ಹನಿ ವರದಿ ವೆರಿ ವೆರಿ ಇಂಪಾರ್ಟೆಂಟ್. ಈ ಭಾಗದಿಂದ ಪ್ರಶ್ನೆ ಬರ್ತದೆ. ವಿನ್ನೋ ಬ್ರೂಕ್ಸ್ ಅಧ್ಯಯನ ಇಂಪಾರ್ಟೆಂಟ್. ಈ ಭಾಗದಿಂದ ಒಂದು ಪ್ರಶ್ನೆ ಬರಬಹುದು. ಓಕೆ, ನೆಕ್ಸ್ಟ್ ವುಡ್ರೋ ವಿಲ್ಸನ್ ಅವ್ರ ದೃಷ್ಟಿಕೋನ ಐತಲ್ಲ 100% ಬರೆದಿಟ್ಕೊಂಡ್ಬಿಟ್ರೆ ಸಾರ್ವಜನಿಕ ಆಡಳಿತ ಕುರಿತಾಗಿ ವುಡ್ರೋ ವಿಲ್ಸನ್ ಅವರ ದೃಷ್ಟಿಕೋನ ಏನಿರಲ್ಲ ಇದರ ಮೇಲೆ 100% 100% ವುಡ್ರೋ ವಿಲ್ಸನ್ ಅವರು ಸಾರ್ವಜನಿಕ ಆಡಳಿತದ ಬಗ್ಗೆ ಏನು ವಿಷಯಗಳನ್ನ ಹೇಳಿದ್ದಾರೆ ಎನ್ನುವುದ್ರ ಮೇಲೆ ಏನ್ ಮಾಡ್ತಾರೆ ಪ್ರಶ್ನೆಯನ್ನ ಕೇಳುತ್ತಾರೆ. ಓಕೆ, ನಾನು ಇಲ್ಲಿ ಏನ್ ಮಾಡಿದೆ ಅಂದ್ರೆ ಸಿಪ್ಪೆಯನ್ನೆಲ್ಲ ತೆಗೆದು ಹಾಕಿ, ಓಕೆ, ಸಿಪ್ಪೆಯನ್ನ ತೆಗೆದು ಏನ್ ಮಾಡಿದ್ದೀವಿ ಈ ನೋಟ್ಸ್ ಒಳಗೆ ತಿರುಳನ್ನ ಮಾತ್ರ ಇಟ್ಟಿದ್ದೀವಿ. ತಿರುಳು ಅಂದ್ರ ಹಣ್ಣಿನ ರಸ ಒಳಗ ಏನ್ ಸತ್ವ ಐತಲ್ಲ ಆ ಸತ್ವ ಮಾತ್ರ ಇಲ್ಲಿದೆ. ಇಷ್ಟು ತರಗತಿಯನ್ನು ಕೇಳ್ಕೊಂಡ್ಬಿಟ್ಟಂದ್ರ ಅದನ್ನ ಸ್ವಲ್ಪ ಪುಸ್ತಕ ತೆಗೆದು ನೋಡ್ಕೊಂಡ್ಬಿಟ್ಟಂದ್ರ ನೀವ ಪರೀಕ್ಷೆ ಒಳಗಡೆ ಯಶಸ್ಸನ್ನ ಸಾಧಿಸೋದಕ್ಕೆ ಸಾಧ್ಯ ಆಗ್ತದೆ. ದಯವಿಟ್ಟು ಆ ನಿಟ್ಟಿನೊಳಗಡೆ ತಾವೆಲ್ಲರೂ ಕೂಡ ಪ್ರಯತ್ನಶೀಲರಾಗ್ರಿ ಅಂತಕ್ಕಂಥ ಮಾತನ್ನು ಹೇಳಿ
ಇವತ್ತಿನ ದಿವಸ ಈ ತರಗತಿಯನ್ನು ಇಲ್ಲೇ ಮುಗಿಸ್ತಾ ಇದ್ದೀವಿ. ಮುಂದಿನ ತರಗತಿಯಲ್ಲಿ ಮತ್ತೆ ನಾವೆಲ್ಲರೂ ಕೂಡ ಸಿಗೋಣ. ಎಲ್ರಿಗೂ ಕೂಡ ಗುಡ್ ನೈಟ್. ಜಯ